ಎಲ್ಲಾರು ಹಿಡಿದ್ರೆ ಅದಕ್ಕೆ ಕಾರಣ ಹೆಂಡ್ತೀರ ಅಂತ ನಮ್ ತಲೆ ಮೇಲೆ ಗುಬೆ ಕುಡಿಸ್ಬಿಡ್ತಾರೆ. ಅಯ್ಯೋ ನಮ್ಮ ಮನೇಲಿ ನಮ್ಮ ಯಜಮಾನ್ರು ನಮ್ಮ ಮಾತೆ ಕೇಳಲ್ಲ ಅಂತಾರೆ. ಕೇಳೋ ಹಾಗೆ ಮಾಡ್ಬೇಕು, ಮೂಗ್ದಾರ ತಿಸ್ಕೋಬೇಕು. ನೀನೇನೋ ಹೇಳ್ಬಿಡ್ತೀಯ ವೈಶಾಲಿ, ಆದ್ರೆ ಈ ಮಾತನ್ನ ಆಚರಣೆಗೆ ತರಕ್ಕೆ ನಿನ್ ಕೈಯಲ್ಲೂ ಆಗೋದಿಲ್ಲ. ಅಮ್ಮ ಈ ಮಾತನ್ನ ವಾಪಸ್ ತಗೊಳಮ್ಮ, ನನ್ ಗಂಡ ನನ್ ಕಂಟ್ರೋಲ್ ಇದಾರ ಗೊತ್ತಾ. ನಿನ್ ಮಾತು ಅವ್ರು ಕೇಳ್ತಾರೆ ಅಂತ ನಾವು ನಂಬೇಕು. ನಾನ್ ಹಾಕಿದ್ದೇರೇನ ಅವ್ರು ದಾಟೋದೇ ಇಲ್ಲ. ಅದನ್ನ ಹೇಗ್ ನಮ್ಮದು? 2 ದಿವಸದಿಂದ ನಾನೇ ಖುದ್ದಾಗಿ ಪ್ರಯೋಗ ಮಾಡಿ ಜಯ ಗಳಿಸಿದೀನಿ. ನಾನೇನಾದ್ರೂ ಲಕ್ಷ್ಮಣ್ ರೇಖೆ ಹಾಕಿದ್ರೆ ರಾಮ್ ಬಂಟ್ ಅಂತಾರ ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾರ. ಅಯ್ಯೋ ಊಟಕ್ಕೆ ಲೇಟ್ ಆಗೋಯ್ತಲ್ಲಪ್ಪ. ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ಬಿಟ್ರೆ 50,000 ರೂಪಾಯಿ ಬಂದು ಜೋಬ್ ಬೀಳುತ್ತೆ. ಬರಲಮ್ಮ. ಒಂದ್ ನಿಮಿಷ ಇರ್ರಿ. ಅಯ್ಯೋ ಯಾಕಮ್ಮ? ನೀವಿವತ್ತು ಕೋರ್ಟ್ ಹೋಗೋ ಹಾಗಿಲ್ಲ. ಅಯ್ಯೋ 2 ದಿನದಿಂದ ಅಣ್ಣ ಹಜಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಕೋರ್ಟ್ಗೆ ಬಹಿಷ್ಕಾರ ಹಾಕಿದ್ವಲ್ಲಮ್ಮ, ಆ ಕೆಲಸಗಳು ತುಂಬಾ ಪೆಂಡಿಂಗ್ ಇದೆ, ಹೋಗ್ಲೇಬೇಕು. ರೀ ಡೇಟ್ ನ ಮುಂದಕ್ಕೆ ಹಾಕ್ರಿ, ಜಡ್ಜ್ ಸಾಹೇಬ್ರು ಅದಕ್ಕೆ ಕಾಯ್ತಾ ಇರ್ತಾರೆ. ಕೇಳಿದ ತಕ್ಷಣ ಖುಷಿಯಿಂದ ಒಪ್ಕೊಳ್ತಾರೆ. ಅಯ್ಯೋ ಕೇಸ್ ಬೇಗ ಮುಗಿಸ್ಬಿಡ್ಬೇಕಮ್ಮ, ಮೇಲಿಂದ ಪ್ರೆಷರ್ ಇರುತ್ತೆ. ಕೋರ್ಟ್ ಬಗ್ಗೆ ನಿಂಗೇನ್ ಗೊತ್ತು? 1 ನಿಮಿಷ. ನೋಡ್ರಿ, ಗೆರೆ ಹೇಳದಾದ್ರೆ ನೀವ್ ಇವತ್ತು ಕೋರ್ಟ್ಗೆ ಹೋಗ್ತಾ ಇಲ್ಲ. ಇದೇನಮ್ಮ? ಲಕ್ಷ್ಮಣ ರೇಖೆ ಮಾತ್ ಮೀರಿ 1 ಹೆಜ್ಜೆ ಏನಾದ್ರೂ ಆ ಕಡೆ ಇಟ್ಟು ಕಾಲ್ ಮುರಿದು ಬಿಡ್ತೇನೆ. ವೆರಿ ಗುಡ್ ವೈಶಾಲಿ, ಸಾಕ್ಷಿ ಬಿಟ್ಟಿಯಲ್ಲೇ. ನೋಡಮ್ಮ, ನಾನಂತೂ ಪ್ರೂವ್ ಮಾಡಿದ್ದಾಗಿದೆ. ಇನ್ನು ಈ ವಿಚಾರನ ಮಹಿಳೆಯರಿಗೆಲ್ಲ ಹೇಳ್ಬೇಕು, ಮಹಿಳಾ ಸಂಘದಲ್ಲಿ ಹೇಳ್ಬೇಕು. ಬಟ್ ಇದನ್ನ ಸಾಧಿಸೋದಕ್ಕೆ ಸಿಕ್ಕಾಪಟ್ಟೆ ಗಟ್ಸ್ಬೇಕಮ್ಮ. ನಾನಂತೂ ಇದನ್ನ ಪಾಲಿಸ್ತೀನಿ. ಪಾಲಿಸೋದಷ್ಟೇ ಅಲ್ಲ, ಪ್ರಯೋಗ ಮಾಡ್ಬೇಕು. ವೈಶಾಲಿ ನಾನಂತೂ ಖಂಡಿತವಾಗ್ಲಿಂದ ಪ್ರಯೋಗ ಮಾಡ್ತೀನಿ. ಖರ್ಚೇ ಇಲ್ಲ. 1 ಬಾಕ್ಸ್ ಚಾಕ್ ಪೀಸ್ ನ ತಗೊಂಡ್ಬಂದ್ ಮನೇಲಿ ಇಟ್ಕೊಂಡ್ಬಿಟ್ರೆ ಮುಗ್ದು ಹೋಯ್ತು. ನಾವ್ ಗೆರೆ ಹಾಕಿದ್ರೆ ನಮ್ ಗಂಡನ ದಾಟೋದೇ ಇಲ್ಲ. ವೈಶಾಲಿಗೆ ಜೈ ಲಕ್ಷ್ಮಣ ರೇಖೆಗೆ. ಅಲ್ಲ ಪತ್ರಕರ್ತರೆ, ರೋಡಲ್ಲಿ ನಿಂತ್ಕೊಂಡು ಏನೋ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಅದೇ ನಿಮ್ಮ ಶ್ರೀಮತಿಯವರು ಲಕ್ಷ್ಮಣ್ ರೇಖೆ ಅಂತ ಹೊಸ ಕಾನ್ಸೆಪ್ಟ್ ಅನ್ನು ಹುಟ್ಟಾಕೊಂಡಿದಾರಲ್ಲ, ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಅಂತ ಬಂದೆ. ನಿಮಗೇನ್ ಅನ್ಸುತ್ತೆ? ನೋಡಿ ಸರ್, ಕೈಯಲ್ಲಿ ಚಾಕ್ ಪೀಸಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಗೆರೆ ಎಳಿಬಹುದು. ಅವ್ರಿಗೆ ರಂಗೋಲಿ ಬಿಟ್ಟು ಅಭ್ಯಾಸ ಇರುತ್ತೆ ನೋಡಿ. ಹಾಗಾದ್ರೆ ಅವ್ರು ಗೆರೆ ಹಾಕಿದ್ರೆ ನೀವು ದಾಟೋದೇ ಇಲ್ವಾ? ನಿಮಗೆ ಬುದ್ಧಿ ಇದೆಯೇನ್ರಿ? ಹೆಂಡತಿನ ಎದುರುಗಡೆ ನಿಂತ್ಕೊಂಡು ಯಾರು ಗಂಡಂಗೆ ಈ ರೀತಿ ಪ್ರಶ್ನೆ ಕೇಳ್ತಾರ, ಇವ್ನೇನ್ರಿ ಉತ್ತರ ಕೊಡ್ತಾನ? ರೀ ಸರ್, ನಿಮ್ಮ ಅನುಮಾನನ ನಾನ್ ಬಗೆಹರಿಸ್ತೀನಿ ಸರ್. ರೀ ಎಲ್ಲಿಗ್ರಿ ಹೊರಟಿದ್ದೀರಾ? ಅದು ಕ್ಲೈಂಟ್ ಅಡ್ವಾನ್ಸ್ ಕೊಡ್ತೀನಿ ಅಂದಿದ್ರಮ್ಮ, ತಗೊಂಬರಕ್ ಹೋಗ್ತಾ ಇದೆ. 1 ನಿಮಿಷ. ಅಲ್ಲಮ್ಮ, ರೋಡಲ್ಲೆಲ್ಲ ಯಾಕೆ ಲಕ್ಷ್ಮಣ ರೇಖೆ? ರೀ ನಾನ್ ಲಕ್ಷ್ಮಣ್ ರೇಖೆನ ಹಾಕಿದಾಗಿದೆ, ವಾಪಸ್ ಮನೆಗೆ ಹೋಗಿ. ಗುಂಡ ನಡಿಯ, ಪಕ್ಕ ರೋಡಿಂದ ಹೋಗೋಣ. ರೀ ಈ ಗೆರೆ ಇದೇ ರೇಡಿಯಸ್ ನಲ್ಲಿರೋ ಎಲ್ಲಾ ರೋಡ್ಗೂ ಅಪ್ಲೈ ಆಗುತ್ತೆ. ನೀವ್ ಯಾವ ರೋಡ್ಗೂ ಹೋಗು ಕೂಡ್ದು ನಡೀರಿ ಮನೆಗೆ. ಏನೋ ನಿನ್ ಹೆಂಡತಿ ಮನೆ ತುಂಬಾ ಗೆರೆ ಹಾಕ್ಬಿಟ್ಟಿದ್ದಾಳೆ, ಮಾನ ಮರ್ಯಾದಿಲ್ವ ನಿನ್ಗೆ? ನಾನೇನು ಮಾಡ್ಲೆ? ಚಾಕ್ ಪೀಸ್ ತಗೋತಾಳೆ, ಗೆರೆ ಹಾಕ್ತಾಳೆ, ಚಾಕ್ ಪೀಸ್ ತಗೋತಾಳೆ, ಗೆರೆ ಹಾಕ್ತಾಳೆ. ನಮಸ್ಕಾರ ಗುಂಡಣ್ಣವ್ರೆ. ಬನ್ನಿ ಹನುಮಂತ್ ಪೂಜಾರ್ರೆ. ನಿಮ್ ಮನೇಲಿರೋ ಗೆರೆಗಳ ಬಗ್ಗೆ ಎಲ್ಲ ಗೊತ್ತಾಗೋಯ್ತು, ಎಣಿಸ್ಕೊಂಬಿಡಿ. ಎಣ್ಸೋದೇನೋ ಬಂತು, ಮಿನಿಮಮ್ 10 ಗೆರೆಗಳು ಇದಾವ ಕಣ. ಫೋಟೋ ಹೊಡ್ಕೊಳಕಳ. ಹೌದು ಹನುಮಂತ್ ಪೂಜಾರ್ರೆ, ನನ್ನ ಹೆಂಡತಿ ಬೆಡ್ರೂಮ್ ಅಲ್ಲಿ ಬಿಟ್ಟು ಎಲ್ಲಾ ಕಡೆ ಗೆರೆ ಹಾಕ್ಬಿಟ್ಟಿದ್ದಾಳೆ. ನೆನಪಿಸ್ಬೇಡೋ, ಆಮೇಲೆ ಜಗ್ಲಿಲ್ ಮಲ್ಬೇಕಾಗುತ್ತೆ. ಎಲ್ರಿ ನಿಮ್ ಹೆಂಡತಿ ವೈಶಾಲಿ? ಹೆಂಡತಿ ವೈಶಾಲಿ ಏನಪ್ಪ? ಏನೋ ಒಂದು ಚಾಕ್ ಪೀಸಲ್ಲಿ ಗೆರೆ ಎಳೆದ್ಬಿಟ್ಟು ಎಲ್ಲಾದ್ರೂ ಕುಡಿಸ್ತಾ ಇದೆಯಲ್ಲ ಲಕ್ಷ್ಮಣ ರೇಖೆ ಅಂತ. ಎಷ್ಟು ತೊಂದರೆ ಆಗಿದೆ ಗೊತ್ತಾ? ನಾನ್ ಸರಿಯಾಗಿ ಕೆಲಸ ಮಾಡಕ್ ಆಗ್ತಿಲ್ಲ, ಸರಿಯಾಗಿ ಕೈ ಕಾಲು ಎತ್ತಕ್ ಆಗ್ತಿಲ್ಲ. ನಾನು ದಿನ ರೇಸ್ಗೆ ಹೋಗವ, ನಾನು ಕುದುರೆ ನಂಬ್ಕೊಂಡು ಬದುಕಿರೋನು. ನನ್ನ ಹೆಂಡತಿ ಈಗ ಕತ್ತಿ ಆಗಿದ್ದಾಳೆ. ನಾನು ದಿನ ರಾತ್ರಿ ಒಂದು ಪೆಗ್ ಹಾಕಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ. ಜೀವನ ಮಾಡೋದು ಎಷ್ಟು ಕಷ್ಟ ಆಗಿದೆ ಗೊತ್ತಾ? ರೈ ನಾವ್ ಹೇಳೋದ್ ನಿಮ್ ಒಳ್ಳೇದಕ್ಕೆ ಅಲ್ವೇನ್ರಿ? ಇವತ್ತೇನೇ ಆಗ್ಲಿ ಇವಳು ಕೈ ಕಾಲು ಎತ್ತು ಬಿಡೋದೆ. ಓಡಿಸ್ರಿ ಪ್ಲೀಸ್, ಓಡಿಸ್ರಿ. ಹಾಗಾದ್ರೆ ಇನ್ನ ಲಕ್ಷ್ಮಣ ರೇಖೆ ಹಾಕಲ್ಲ ಅಂತ ಹೇಳಿ. ಆಯ್ತಾಯ್ತು, ಒಪ್ಕೊಂಡಿದೀನಿ. ಇನ್ಮೇಲೆ ನಮ್ಮ ಹೆಂಡ್ರಿಗೂ ಲಕ್ಷ್ಮಣ ರೇಖೆ ಹಾಕಬಾರ್ದು ಅಂತ ಹೇಳ್ಬೇಕು ನೀವು. ಆಯ್ತಾಯ್ತು, ಹೇಳ್ತೀನಿ. ಈಗ ನೀವು ಸುಮ್ಮನೆ ಒಪ್ಕೊಂಡ್ಬಿಡ್ತೀರಾ, ಅವ್ರು ಬಂದಾಗ ಹೇಳಲ್ಲ, ನಮಗ್ ತೊಂದರೆ ಆಗುತ್ತೆ. ಇದರಿಂದ ನಾವ್ ಎಷ್ಟು ಹಿಂಸೆ ಅನುಭವಿಸಿದ್ವಿ ಅಂತ ಗೊತ್ತಾ? ಇವತ್ತೇನೇ ಆಗ್ಲಿ ಅವಳು ಕೈ ಕಾಲು ಎತ್ತು ಬಿಡೋದೆ. ಅಣ್ಣ, ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀರಾ? ಇವಳು ಲಕ್ಷ್ಮಣ್ ರೇಖೆ ಹಾಕಲ್ಲ ಅಂತ ಹೇಳಿದ್ಲಲ್ಲ, ಇವಳು ನಿಮ್ ಹೆಂಡತಿಗೂ ಹೇಳ್ತಾರೆ, ನಿಮ್ ಹೆಂಡತಿರು ಹಾಕಲ್ಲ ಬಿಡಿ. ಅಕಸ್ಮಾತ್ ರೇಖೆ ಹಾಕಿದ್ರೆ ಅಣ್ಣ ಕೈಯಲ್ಲಿ ವಿಷದ ಬಾಟ್ಲಿ ಹಿಡ್ಕೊಂಡು ಓಡಾಡೋಣ. ಇವ್ರೇನಾದ್ರೂ ಲಕ್ಷ್ಮಣ ರೇಖೆ ಹಾಕಿದ್ರೆ ಸ್ಥಳದಲ್ಲೇ ವಿಷ ಕೂಡ ಸತ್ತೋಗೋಣ.